ಇನ್ನು ಮಲ್ಲಿಕಾರ್ಜುನ್ ಮುತ್ಯ ವಿರುದ್ಧ ಪೋಕ್ಸೋ ಕೇಸ್ ವಿಚಾರವಾಗಿ ಸಭೆ ಬಳಿಕ ಬಿಜೆಪಿಯ ನಾಯಕಿ ಲಲಿತಾ ಅನುಪುರ್ ಹೇಳಿಕೆಯನ್ನು ನೀಡಿದ್ದಾರೆ. ಆ ಅಪ್ರಾಪ್ತೆ ಮತ್ತು ಪೋಷಕರು ದೂರು ನೀಡದಿದ್ರೂ ಕೂಡ ಎಫ್ಐಆರ್ ದಾಖಲಿಸಿದ್ದಾರೆ. ಕೂಡಲೇ ಪ್ರಕರಣವನ್ನ ರದ್ದು ಮಾಡಬೇಕು, ಇಲ್ಲದೆ ಇದ್ರೆ ಜಿಲ್ಲೆಯಾದ್ಯಂತ ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ಎಸ್ಪಿ ಡಿಸಿ ಕಚೇರಿ ಎದುರು ದೊಡ್ಡ ಮಟ್ಟದ ಹೋರಾಟ ಮಾಡ್ತೇವೆ. ಮೊದಲು ಕೌನ್ಸಿಲಿಂಗ್ ಮಾಡಬೇಕಾಗಿತ್ತು. ಆ ಅಪ್ರಾಪ್ತೆ ಹೇಳಿಕೆ ಪಡೆಯದೆ ಎಫ್ಐಆರ್ ಅನ್ನ ದಾಖಲಿಸಿದ್ದಾರೆ. ಜಿಲ್ಲಾಡಳಿತ ಈ ಕೇಸ್ನಲ್ಲಿ ಎಡವಿದೆ. ಹೀಗಾಗಿ ತಕ್ಷಣವೇ ಮಲ್ಲಿಕಾರ್ಜುನ್ ಮುತ್ಯ ಮೇಲೆ ದಾಖಲಾಗಿರೋ ಕೇಸನ್ನ ರದ್ದು ಮಾಡಬೇಕು. ಜಿಲ್ಲಾಡಳಿತಕ್ಕೆ 2 ದಿನಗಳ ಕಾಲ ಗಡುವು ನೀಡುತ್ತೇವೆ. 2 ದಿನಗಳಲ್ಲಿ ಕೇಸ್ ರದ್ದು ಮಾಡದೆ ಹೋದ್ರೆ ಹೋರಾಟದ ಎಚ್ಚರಿಕೆಯನ್ನ ನೀಡಿದ್ದಾರೆ ಭಕ್ತ ಸಮೂಹ. ಏನು ಅವರು ತೋರಿಸ್ತಾ ಇರ್ತಕ್ಕಂಥ ಅದರ ವಿರುದ್ಧವಾಗಿ ನಾವು, ಯಾಕಂದ್ರೆ ತಂದೆ ತಾಯಿ ಹೇಳಿಕೆ ಕೊಟ್ಟ ನಂತರವಾಗಿ ಕೂಡ ಒಂದು ಮಕ್ಕಳ ಆಯೋಗದ ಕಡೆಯಿಂದ ಕೇಸ್ ದಾಖಲಾಗಿರ್ತಕ್ಕಂಥದ್ದು ತಪ್ಪು. ಯಾಕಂದ್ರೆ ಮೂಲತಃವಾಗಿ ಕಾನೂನು ಪ್ರಕಾರವಾಗಿ ನಾವು ಮಾತಾಡಬೇಕಾದ್ರೆ ಒಂದು ಮಗುವಿಗೆ ಏನಾದರೂ ಆಗಿತ್ತಪ್ಪ ಅಂದ್ರೆ ಕೌನ್ಸಿಲಿಂಗ್ ಮುಖಾಂತರವಾಗಿ ಆ ಮಗುನ ಸ್ಟೇಟ್ಮೆಂಟ್ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಜೊತೆಗೆ ತಂದೆ ತಾಯಿ ಸ್ಟೇಟ್ಮೆಂಟ್ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಇಲ್ಲಿ ಮಗುಂದು ಸ್ಟೇಟ್ಮೆಂಟ್ ಇಲ್ಲ, ತಂದೆ ತಾಯಿದು ಸ್ಟೇಟ್ಮೆಂಟ್ ಇಲ್ಲ. ಹಾಗಾಗಿ ಇದನ್ನ ಭಾಳ ತಿರುಚಿಬಿಟ್ಟು ಇದನ್ನ ವ್ಯವಸ್ಥಿತವಾಗಿ ಏನು ಮಾಡಿರ್ತಕ್ಕಂಥ ಕೇಸನ್ನು ಅದರ ವಿರುದ್ಧವಾಗಿ ಇದನ್ನ ಶೀಘ್ರದಲ್ಲೇ ಅದನ್ನ ತಡಿಬೇಕು, ಅದು ಸ್ಕ್ವಾಶ್ ಆಗಬೇಕು. ಒಂದು ವೇಳೆ ಮಾಡದೇ ಇದ್ದರೆ ಜಿಲ್ಲಾದ್ಯಂತ ಪ್ರತಿಭಟನೆ ಸಂಘಟವಾಗಿ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ನಾವು ಕೊಡೋದು 2 ದಿವಸ. ಸರ್ಕಾರ ಯಾರು ವ್ಯವಸ್ಥೆ ವಿರುದ್ಧ ಏನು ಮಾಡಿದಾರ ಅವರಿಗೆ ನಾವು ಅದನ್ನ 2 ದಿವಸನೇ ಕಾಲಾವಕಾಶ ಕೊಡೋದು. ಯಾಕಂತಂದ್ರೆ 24 ತಾಸಿನಲ್ಲಿ ಈ ಮಟ್ಟಿಗೆ ವೈರಲ್ ಮಾಡ್ಕೊಂತ ಒಬ್ಬರ ಹೆಸರನ್ನ ತೇಜೋವಧೆ ಮಾಡ್ತಕ್ಕಂಥದ್ದು ಅದು ಸರಿಯಲ್ಲ. ಯಾಕಂತಂದ್ರೆ ಒಂದು ರೂಮ್ನಲ್ಲಿ ಇದ್ದಾಗ ಏನಾದರೂ ಘಟನೆ ನಡೆದಿತ್ತಂದ್ರೆ ನೀವು ಬೇಕಾದ್ರೆ ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಲಿ, ಅದಕ್ಕೆ ನಾನೇ ಮುಂಚೂಣಿಯಲ್ಲಿ ನಿಂತು ಈ ಕೆಲಸವನ್ನು ಮಾಡಿಸ್ತೀನಿ. ಆದರೆ ತಪ್ಪು ನಡೆದೇ ಇದ್ದಾಗ ಅದನ್ನ ವ್ಯತಿರಿಕ್ತವಾಗಿ ತೋರಿಸುವಂತ ಕೆಲಸ ಮಾಡಿರ್ತಕ್ಕಂಥದ್ದು ಬಹಳ ಖಂಡನೀಯ. ನಾನು ಸೋಷಿಯಲ್ ಮೀಡಿಯಾ ಅಂತಕ್ಕಂಥದ್ದು ನೋಡ್ರಿ, ಅದು ಯಾರೋ ವಿಡಿಯೋ ಮಾಡಿ ಹಾಕಿದ್ರೆ ಬೇರೆ ವಿಚಾರ. ಸ್ವತಃ ತಂದೆ ತಾಯಿನ ಆ ವಿಡಿಯೋವನ್ನು ಅಪ್ಲೋಡ್ ಮಾಡಿದಾರೆ ಅಂತಂದ್ರೆ ಅವರಿಗೆ ತಪ್ಪು ಕಾಣದಂಥದ್ದು ನಿಮಗೆ ಹೆಂಗೆ ಕಟ್ಟಿತ್ತು ನನ್ನ ಒಂದು ಪ್ರಶ್ನೆ. ಮತ್ತು ಮಕ್ಕಳ ಆಯೋಗದವರಿಗೆ ನಾನು ಕೇಳೋದೇನಂತಂದ್ರೆ, ಸುಮಾರು ಕೇಸಸ್ಗಳಲ್ಲಿ ನಾನು ಕೂಡ ಅವ್ರ ಕೂಡ ಸಂಪರ್ಕದಾಗಿದ್ದಾಗ ಎಷ್ಟೋ ಕೇಸ್ಗಳಲ್ಲಿ ಅವ್ರು ಇನ್ವಾಲ್ವ್ಮೆಂಟ್ ಆಗಿ ಮಾಡಿದ್ದಾರೆ, ನಾನು ಇಲ್ಲ ಅಂತ ಅನ್ನಂಗಿಲ್ಲ. ಆದ್ರೆ ಈ ವಿಷಯದಲ್ಲಿ ಯಾಕೆ ತರಾತುರಿಯಲ್ಲಿ ಅವರು ಈ ಡಿಸಿಷನ್ ತಗೊಂಡಿದ್ದಾರೆ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಅಲ್ಲಿ ಮಗು ನಗತಾ ಇದೆ, ಸುತ್ತಮುತ್ತ ಜನ ಇದ್ದಾರೆ, ಎಲ್ಲವನ್ನು ಗೊತ್ತಿದ್ರು ಸಹಿತವಾಗಿ ನೋಡಿದ್ರು ಸಹಿತವಾಗಿ ಕೂಡ ಅವರು ಕೇಸ್ ದಾಖಲೆ ಮಾಡಿರ್ತಕ್ಕಂಥದ್ದು ಕೂಡ ನಾನು ಈ ವಿಷಯದಲ್ಲಿ ಅದು ಖಂಡನೀಯ ಅಂತಕ್ಕಂಥ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಮುಖ್ಯ ಸೆಕೆಂಡ್ ತಪ್ಪು ಮಾಡ್ಯಾರ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಆಯ್ತು ತಪ್ಪು ಮಾಡ್ಯಾರ, ಅವ್ರಿಗೆ ಏನು ಶಿಕ್ಷೆ ಕೊಡೋದು ಕೊಡೋಣ. ಆದ್ರೆ ಮಗು ಮುಖವನ್ನು ತೋರಿಸ್ಬಿಟ್ಟು ಅದರೊಂದು ಹೇಳಿಕೆ ಮಾಡುವ ಮುಖಾಂತರವಾಗಿ ತಾವು ಮಕ್ಕಳ ಬಗ್ಗೆ ಕಾಳಜಿ ಇರ್ಲಾಗ್ತಕ್ಕಂಥದ್ದನ್ನ ವಹಿಸ್ಕೊಂಡು ಕೇಸ್ ಮಾಡಿರ್ತಕ್ಕಂಥದ್ದು ಮೊದಲನೇ ಆರೋಪ ಅಂತಕ್ಕಂಥದ್ದು ನಾ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಹೋರಾಟ ಅಂತಕ್ಕಂಥದ್ದು ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಸರ್ವಧರ್ಮದ ಭಕ್ತಾದಿಗಳು, ಇಲ್ಲಿ ಯಾವುದೇ ಒಂದು ಧರ್ಮ ಮತ್ತು ಇದಕ್ಕಂತ ಸೀಮಿತ ಇಲ್ಲ. ಹಾಗಾಗಿ ಎಲ್ಲ ಭಕ್ತಾದಿಗಳ ಕಡೆಯಿಂದ ಹೇಗೇನಂದ್ರೆ ಯಾದಗಿರಿಯಲ್ಲಿ ರಸ್ತೆ ತಡೆ ಮುಖಾಂತರವಾಗಿ DC ಮತ್ತು ನಮ್ಮ ವರಿಷ್ಠಾಧಿಕಾರಿಗಳ ಕಚೇರಿ ಮುಂದುಗಡೆನೆ ಹೋರಾಟ ಮಾಡ್ತಕ್ಕಂಥದ್ದು. ಯಾಕಂದ್ರೆ ಯಾವುದೇ ಆಯೋಗ ಕೇಸ್ ದಾಖಲೆ ಮಾಡು ಅಂತ ಹೇಳಿದಾಗ ಅವ್ರಿಗೂ ಕೂಡ ಆ ಮಗುವನ್ನ ತಾಯಿಯನ್ನ ಕರೆದು ಬಿಟ್ಟು ಕೌನ್ಸಿಲಿಂಗ್ ಮಾಡುವ ಮುಖಾಂತರವಾಗಿ ಸ್ಟೆಪ್ ತಗೋಬೇಕಾಗಿತ್ತು. ಎಲ್ಲೋ ಇದು ಸ್ವಲ್ಪ ತರಾತುರಿಯಲ್ಲಿ ಆಗಿದೆ ಅಂತಕ್ಕಂಥದ್ದನ್ನ ನಮ್ಗೆಲ್ರಿಗೂ ಕಣ್ಣಿಗೆ ಕಾಣಿಸ್ತಾ ಇದೆ. ನನಗೆ ತಿಳಿದ ಮಟ್ಟಿಗೆ ಎಡವಿದಾರೆ ಅಂತ ಅನಿಸ್ತಾ ಇದೆ. ಅದು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಯಾವಾಗ ಒಬ್ಬ ತಾಯಿನೇ ಬಂದು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾಳೆ, ನಾನೇ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅಂತೇಳಿ, ಆ ತಾಯಿ ಏನಾದರೂ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಇಲ್ಲ ಅಂದಿದ್ರಂದ್ರೆ ಎಲ್ಲಾದರೂ ಅದಕ್ಕೊಂದು ಅರ್ಥ ಇರ್ತಿತ್ತು. ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಕಣ್ಣಿಗೆ ಕಾಣಿಸ್ತಿದೆ. ಒಬ್ಬ ತಾಯಿ ಹೇಳಿಕೆ ಕೊಟ್ಟ ನಂತರ ಯಾರ ಹೇಳಿಕೆ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗಂಗಿಲ್ಲ ನಮಗೆ ಗೊತ್ತಿರೋ ಪ್ರಕಾರವಾಗಿ. ಹಾಗಾಗಿ ಇದು ಒಂದು ಕೌನ್ಸಿಲಿಂಗ್ ಮುಖಾಂತರ ತಾವು ಸಮಾಲೋಚನೆ ಮಾಡಿಕೊಂಡು ಎಫ್ಐಆರ್ ಆಗಬೇಕಾಗಿತ್ತು ಅಂತಕ್ಕಂಥದ್ದು ನನ್ನ ತಪ್ಪೇ ಮಾಡಿಲ್ಲ ಅಂತ ಹಾಜರೇ ನಾವು ಇವತ್ತನೇ ಹಾಜರು ಪಡಿಸೋದೇನು ದೊಡ್ಡ ವಿಚಾರನೂ ಅಲ್ಲ, ಅವ್ರು ಎಲ್ಗೂ ಹೋಗಿಲ್ಲ ಕೂಡ. ನಾನು ಹೇಳ್ತಕ್ಕಂಥದ್ದು ಒಂದು ಎಫ್ಐಆರ್ ಫೈನಲ್ ಅಲ್ಲ. ನಾನು ಹೇಳ್ತಕ್ಕಂಥ ವಿಚಾರದಲ್ಲಿ ಯಾಕೆ ಈ ಮಾತನ್ನು ಹೇಳ್ತೀವಿ ಅನ್ನೋತಿನಾಗ, ನೀವು ಎಷ್ಟು ಕೇಸಸ್ಗಳಲ್ಲಿ ಎಷ್ಟು ಜನರನ್ನ ಅರೆಸ್ಟ್ ಮಾಡಿದಿರಿ, ಎಷ್ಟು ಜನರಿಗೆ ನೋಟಿಸ್ ಇಶ್ಯೂ ಮಾಡಿದಿರಿ. ನಾನು ಕೇಳ್ತಕ್ಕಂಥದ್ದು, ನಾನು ಇಲ್ಲಿ ಒಂದು ಶಾಪೂರು ಸಹಜವಾಗಿ ಎಲ್ಲ ಮಾಧ್ಯಮದವ್ರಿಗೆ ಗೊತ್ತಿರ್ತಕ್ಕಂಥ ವಿಚಾರನೆ, ಹೆಸರು ಕೂಡ ನಾವು ಬಾಲಕಿಯರದ ಹೆಸರು ಕೂಡ ನಾವು ಪ್ರಸ್ತಾಪ ಮಾಡಂಗಿಲ್ಲ ಘಟನೆಗಳು ನಡೆದೋತ್ನಾಗ. ಶಾಪೂರ್ ಘಟನೆ ಎಷ್ಟು ದೊಡ್ಡ ಘಟನೆ ಇದ್ರು ಕೂಡ ನಾವೆಲ್ಲೂ ಕೂಡ ಹೆಸರು ಹೇಳಲಿಲ್ಲ. ಹಾಗಾಗಿ ಹೆಸರೇ ಹೇಳಂಗಿಲ್ಲ ಅನ್ನೋತಿನಾಗ ಅವರೊಬ್ರು ಮಕ್ಕಳ ಆಯೋಗದ ಸದಸ್ಯರಾಗಿ ಆ ವಿಡಿಯೋವನ್ನ ಫುಲ್ ಪೂರ್ತಿಯಾಗಿ ನೋಡಿ ಅದ್ರ ಬಗ್ಗೆ ಅವ್ರು ಕಮೆಂಟ್ ಮಾಡ್ಕೊಂಡು ಸ್ಟೇಟ್ಮೆಂಟ್ ಕೊಡ್ತಾರ ಅನ್ನೋತಿನಾಗ ಫಸ್ಟ್ ಆರೋಪಿ ಯಾರಾಗ್ತಾರೆ ಅಂತಕ್ಕಂಥದ್ದನ್ನು ವಿಚಾರ ಮಾಡೋಣ. ಇಲ್ಲಿ
ನಾನು ಹೇಳ್ತಾ ಆಮೇಲೆ ಆತನ ಹೇಳಿಕೆ ಸಹಿಸಲಾರದೆ ಬಹಳಷ್ಟು ಮಂದಿ ದುಷ್ಟ ಶಕ್ತಿಗಳು ಪಟ್ಟಭದ್ರ ದುಷ್ಟ ಶಕ್ತಿಗಳು ಅಂತೀವಿ ನಾವು ಅಂತ ದುಷ್ಟರು ಎಲ್ಲರೂ ಸೇರಿಕೊಂಡು ಆ ಮುತ್ತನ್ನ ಹೆಸರು ಖಾರ ಮಾಡ್ಬೇಕಂತೇಳಿ ಆತಗ ಏನಪ್ಪ ಅಂತಂದ್ರೆ ಒಂದು ಮಾನಸಿಕವಾಗಿ ಹಿಂಸೆ ಮಾಡ್ಲಕತ್ತಾರ. ಇದೇ ವ್ಯವಸ್ಥಿತವಾಗಿ ಈಗ ಅಕ್ಕರು ಲಲಿತಾ ಅಕ್ಕರು ಹೇಳಿದಂಗೆ ನಾವು 2 ದಿನದಾಗೆ ಈ ಕೇಸನ್ನ ಮಕ್ಕಳ ಆಯೋಗ ಕೈ ಬಿಡಲಿಲ್ಲ ಅಂದ್ರೆ ನಾವು ಉಗ್ರವಾದ ಹೋರಾಟ ಮಾಡೋದು ನಾವೆಲ್ಲ ತೀರ್ಮಾನ ಮಾಡ್ಕೊಂಡಿವಿ. ಉಗ್ರವಾದ ಹೋರಾಟ ಇವತ್ತು ನಮ್ಮ ಸಮಾಜದಲ್ಲಿ ವ್ಯವಸ್ಥಿತಿ ಹೆಂಗಾಗಿದೆ ಅಂತಂದ್ರೆ ವಾರ 2 ದಿವಸದಾಗ ನಾವು ಏನಪ್ಪ ಅಂತ ಡೇಟ್ ಕೊಡ್ತೀವಿ, ಮಾಧ್ಯಮ ಮುಖಾಂತರ ಮತ್ತೆ ಡೇಟ್ ಕೊಡ್ತೀವಿ. 2 ಟೈಮ್ ಯಾಕೆ ಕೊಡ್ತೀವಿ ಅಂತಂದ್ರೆ ಅವರು ಮಕ್ಕಳ ಆಯೋಗದವರು ಇದನ್ನ ಕೈ ಬಿಡಲಿಲ್ಲ ಅಂದ್ರೆ ಇಲ್ಲಿಗೆ ಕೈ ಬಿಡ್ಬೇಕು. ಅವ್ರು ಏನು ಕೈ ಬಿಡ್ಬೇಕಪ್ಪ ಅಂತಂದ್ರೆ ಈ ಸುಳ್ಳು ಕೇಸ್ ಅದ, ಸುಳ್ಳು ಕೇಸಿನ ಬಗ್ಗೆ ಮಲ್ಲಿಕಾರ್ಜುನ ಮಿದ್ದಾಗ ಹರಾಸ್ಮೆಂಟ್ ಮಾಡಬಾರ್ದು ಅಂತಕ್ಕಂಥದ್ದು ನಮ್ಮೆಲ್ಲ ಭಕ್ತರೆಲ್ಲರ ಆಸೆ ಅದ. ಇವತ್ತು ನಾವು ನೋಡ್ರಿ ಸುಳ್ಳಲ್ಲ, ಎಲ್ಲಿ ತೆಲಂಗಾಣದಿಂದ ನೋಡ್ರಿ, ತೆಲಂಗಾಣದಾಗ, ಆಂಧ್ರದಾಗ, ಮಹಾರಾಷ್ಟ್ರದಾಗ, ಕರ್ನಾಟಕ ತುಂಬ ಟೈಕ್ ನಡೀತೀಗ. ಈಗ ಅಷ್ಟು ಭಕ್ತರು, ಅಪಾರವಾದ ಭಕ್ತರು ಅವ್ರಿಗೆ. ಆ ಭಕ್ತರು ಎಲ್ಲಿ ದಂಗೆ ಹೇಳ್ತಾರ, ದಂಗೆ ಹೇಳೋಟ್ಟಿಗೆ ಇವ್ರು ಕೈ ಬಿಟ್ರೆ ಒಳ್ಳೇದಾಗ್ತದೆ. ಇಲ್ಲಪ್ಪ ಅಂದ್ರೆ ಉಗ್ರವಾದ ಹೋರಾಟ ನಾವೆಲ್ಲ ಇಡೀ ಭಕ್ತರು, ಮಲ್ಲಿಕಾರ್ಜುನ ಭಕ್ತರು ನಾವು ಹೋರಾಟ ಮಾಡ್ಲಿಕ್ಕೆ ಸಿದ್ಧರಿ. ನನ್ನ ಹೆಸರು ಮಾಧವ ಸಾಲಿಮನ್.